ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಲೆನ್ಸ್ ಲೈಬ್ರರಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈಗಾಗಲೇ ಶಾರ್ಟ್ ವಿಡಿಯೋನಲ್ಲಿ ಕನ್ನಡ ಸಿಲೆಬಸ್ನ ಅಪ್ಲೋಡ್ ಮಾಡಿದ್ದೆ. ಮತ್ತೆ ಬನ್ನಿ ನಾವೀಗ ನಮ್ಮ ಕನ್ನಡ ಸಿಲೆಬಸ್ನಲ್ಲಿ ಯಾವ ಚಾಪ್ಟರ್ ಅದ ಅಂತ ನೋಡ್ಕೊಂಬರೋಣ. ಘಟಕ 1 ಬಯಲು, ಅದರಲ್ಲಿ 4 ಯೂನಿಟ್ಸ್ ಅದ, ಅಂದರೆ ಪದ್ಯ ರೂಪದಲ್ಲೇ ಅದ. ಇವು 4 ಅನಿಸುತ್ತೆ, ನಾನು ನೋಡಿಲ್ಲ. ಫಸ್ಟ್ನೇದೊಂದು ಅಲ್ಲಮನ ವಚನಗಳು ಅಂತಿದೆ, ಮತ್ತಿನ್ನು 4 ಯೂನಿಟ್ ನೋಡಿ. ಘಟಕ 2 ತ್ಯಾಗ ಇದೆ. ಘಟಕ 3 ತಂತ್ರಜ್ಞಾನ ಬಗ್ಗೆ ಇದೆ, ಅಂದರೆ ಈಗ ಯಾವ್ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ನಮ್ಮ ಜಗತ್ತು ನಡೀತದೆ ಅದ್ರ ಬಗ್ಗೆ ನಾವು ಬರೆಯೋದಿದೆ. ಮತ್ತು ಘಟಕ 4 ಬಹುಶಿಸ್ತಿನ ಅಧ್ಯಯನ. ಘಟಕ 5 ಕೌಶಲ್ಯ ಕನ್ನಡ. ನಾವು ಈಗ ಯಾವ್ದು ನೋಡೋಣ ಅಂದ್ರೆ ಅಲ್ಲಮನ ವಚನಗಳು. ಘಟಕ 1 ಬಯಲು. ಈ ಬಯಲಿನಲ್ಲಿ ಯಾವ್ಯಾವ ಪದ್ಯ ಅದಾವೆ, ಯಾವ್ಯಾವ ವಚನ ಅದಾವ ಅಂತ ತುಂಬ ಚೆನ್ನಾಗಿ ಈ ಒಂದು ಪೇಜ್ನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಈ ವಿಡಿಯೋನ ಪಾಸ್ ಮಾಡಿ ನೋಡ್ಬೋದು. ಅಲ್ಲಮನ ವಚನಗಳು, ನಮಗೆ ಅಲ್ಲಮನ ವಚನಗಳು 10 ಇಟ್ಟಿದ್ದಾರೆ. 10 ವಚನ ಕೂಡ ತುಂಬ ಅದ್ಭುತವಾಗಿವೆ. ಮತ್ತು ಈ 10 ವಚನಗಳ ಬಗ್ಗೆ ನಮಗೆ ಸಾರಾಂಶ ಬರೀ ಅಂತಲೂ ಕೇಳಬೇಕು. ಬಯಲನ್ನೇ ಬಿತ್ತಿ ಬೆಟ್ಟಕ್ಕೆ ಚೆಲಿಯಾದೊಡನೆ ಏನು ಹೊದಿಸುವರಯ್ಯ, ಅರಿಯದೇನೆಂಬುದು ತಾ ಬಯಲು, ಬಟ್ಟ ಬಯಲ ಮಹಾಮನೆಗಳೊಂದು. ತುಂಬ ಅದ್ಭುತವಾಗಿ ವಚನಗಳ ಅಲ್ಲಂ ಪ್ರಭುಗಳು ಬರೆದಿದ್ದಾರೆ. ಇದನ್ನ ನೀವು ಯೂಟ್ಯೂಬ್ನಲ್ಲಿ ತೆಗೆದು ನೋಡ್ರೆ ಎಕ್ಸ್ಪ್ಲೇನ್ ಮಾಡಿದ್ದು ಸಿಗ್ಬೋದು. ಅಂದರೆ ನಾನು ಇದು ಟೆಕ್ಸ್ಟ್ ಬುಕ್ಕು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ರೀತಿ ಇದನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಈ ವಚನ ಅಂತೂ ಅದ್ಭುತವಾಗಿ, ಏನೇನು ಇಲ್ಲದ ಬಯಲೊಳಗೊಂದು ಮನೆಯ ಮಾಡಿ, ಮನೆಯೊಂದು ಕನ್ನಡಿ ಇಟ್ಟು, ಕನ್ನಡಿಗಳೊಂದು ಪ್ರತಿಬಿಂಬವ ಮಾಡಿ, ಪ್ರತಿಬಿಂಬದೊಳಗೆ ನಿನ್ನ ನೆಲೆಸಿ, ಏನಿಲ್ಲ ಆಗಿ ನೀನಿಲ್ಲದಂತೆ ಮಾಡುಗಸರ. ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಿರುವಾಗ ಆ ಕೆಲಸ ನಾನೇ ಮಾಡಿದೆನೆಂದು ಹೇಳಿಕೊಳ್ಳಬಾರದೆಂದು ಅಲ್ಲಂ ಪ್ರಭುಗಳು ಅದ್ಭುತವಾಗಿ ಹೇಳಿದ್ದಾರೆ. ಮತ್ತು ಇನ್ನು 9 ಬಯಲೆಂಬ ಮನೆಯ ಮಾಡಿ. ಅಂದರೆ ಬಯಲಂದ್ರೆ ಏನು? ನಿರಾಕಾರ ಅಂದರೆ ಮನಸ್ಸಿನಲ್ಲಿ ಯಾವುದೇ ಥರ ವಿಷಯಗಳನ್ನ ಇಟ್ಟುಕೊಳ್ಳದೆ ನೇರ ದಿಟ್ಟ ನಿರಂತರವಾಗಿ ಮಾತನಾಡುವುದು ಅಥವಾ ಬದುಕುವುದೇ ಬಯಲು ಅಂತ ಇಲ್ಲಿ ಹೇಳಿದ್ದಾರೆ. ಅಲ್ಲಮ ಪ್ರಭುಗಳ ಕಾವ್ಯ ಪರಿಚಯ ಅಥವಾ ಕವಿ ಪರಿಚಯ 12ನೇ ಶತಮಾನದಲ್ಲಿ ಅವರು ಪ್ರಮುಖ ವಚನಕಾರರಾಗಿದ್ದರು. ಅಲ್ಲಮ ಪ್ರಭುಗಳ ಅಂಕಿತನಾಮ ಗುಹೇಶ್ವರ. ವಚನಗಳ ಆಶಯ ಕೂಡ ನಮಗೆ ಕೊಟ್ಟಿದ್ದಾರೆ. ನಮಗೆ ವಚನಗಳು ಕಷ್ಟವಾಗೂ ಒಗಟು ರೂಪದಲ್ಲಿದ್ದರೂ ಅವರ ಜ್ಞಾನ, ಅವರ ಅನುಭವ ಮಹತ್ವವಾಗಿದೆ ಅಂತ ಈ ವಚನದಲ್ಲಿ ಹೇಳಿದ್ದಾರೆ. ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕೆಂದು ಕೂಡ ಈ ವಚನ ಆಶಯಗಳಲ್ಲಿ ಹೇಳಿದ್ದಾರೆ. ಇನ್ನು ಶಬ್ದಾರ್ಥಗಳನ್ನು ಕೊಟ್ಟಿದ್ದಾರೆ ಮತ್ತು ಗಮನಿಸಬೇಕಾದ ವಾಕ್ಯಗಳು. ಇದನ್ನ ನಾವು ಎಕ್ಸಾಂಪಲ್ನಲ್ಲಿ ಪಾಯಿಂಟ್ ರೀತಿಯಲ್ಲಿ ಬರಿಬೇಕು. ಮತ್ತು ಆಲೋಚನೆ ವಿಸ್ತರಿಸುವ ಪ್ರಶ್ನೆಗಳನ್ನು ಕೂಡ ಈ ರೀತಿ ಕೇಳ್ಬೋದು. ಶರಣರ ವಚನಗಳಿಗೆ ವೈಯಕ್ತಿಕೊಂಡ ಶೂನ್ಯತೆಯ ಸ್ವರೂಪ ವಿವರಿಸಿ. ಮತ್ತು 10 ಮಾರ್ಕಿಗೆ ಅಲ್ಲಂ ಪ್ರಭುವಿನ ವಚನಗಳ ಆಶಯ ವಿವರಿಸಿ ಅಥವಾ ಅಲ್ಲಂ ಪ್ರಭುವಿನ ಬೆಡಗಿನ ವಚನಗಳ ಸ್ವಾರಸ್ಯ ಕುರಿತು ಬರೆಯಿರಿ ಅಂತ. ನಿಮಗೆ ಬಯಲು ಖಾಲಿ ಇಲ್ಲ ಬಸವರಾಜ ಒಕ್ಕುಂದ ವಿಡಿಯೋ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ